1008 ನಾಮಸ್ಮರಣೆಯ ಭಗವಾನ್ ಈಶ್ವರ ನಾವೆಲ್ಲರೂ ಕೂಡ ನಿತ್ಯ ಸ್ತುತಿಸುವ ಬಹಳಷ್ಟು ಪ್ರೀತಿಯ ದೇವರು. ಈಗ ನಾವು ಒಂದು ವಿಶೇಷ ದೇವಸ್ಥಾನದ ಬಗ್ಗೆ ನಿಮಗೆ ಸಂಪೂರ್ಣ ಚಿತ್ರಣವನ್ನು ತಮಗೆ ತಿಳಿಸ್ಲಿಕ್ಕೆ ಹೊರಟಿದ್ದೇವೆ. ನಾವಿವತ್ತು ಕಾರ್ಕಳ ತಾಲೂಕು, ಹೆಬ್ರಿ ತಾಲೂಕು ಜೊತೆಗೆ ಉಡುಪಿ ತಾಲೂಕಿನ ಗಡಿ ಭಾಗವಾದ ರುದ್ರನಪುರ, ಈಶ್ವರನಪುರ, ಶಿವಪುರಕ್ಕೆ ನಾವು ಬಂದಿದ್ದೇವೆ. ಬಹಳಷ್ಟು ಖುಷಿ ಕೊಡುತ್ತೆ, ಯಾಕಂದ್ರೆ ನಮ್ಮ ಧರ್ಮ ಜಾಗೃತಿಯ ಅಸ್ಮಿತೆಯಾಗಿರುವ ಈ ದೇವಸ್ಥಾನಗಳು ಸಾವಿರಾರು ವರ್ಷಗಳಿಂದ ಕೂಡ ಆರಾಧನೆ ಆಗ್ತಾ ಬಂದ ಒಂದು ಕ್ಷೇತ್ರಗಳು. ತಲೆಮಾರುಗಳು ಬದಲಾದಂತೆ ಕೂಡ ಭಕ್ತಿ ಕಡಿಮೆ ಆಗಿಲ್ಲ, ಅದು ಇನ್ನಷ್ಟು ಹೆಚ್ಚುತ್ತಾ ಜನರಲ್ಲಿ ಎಲ್ಲರಲ್ಲಿ ಕೂಡ ಭಕ್ತಿ ಶಾಶ್ವತವಾಗಿ ನೆಲೆಯಾಗಿದೆ. ಈ ಭಕ್ತಿಗೆ ಪ್ರತೀಕವಾಗಿ ಇವತ್ತು ದೇವಾಲಯಗಳ ಮೂಲಕ ನಾವೆಲ್ಲರೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ದೇವರಿಗೆ ನಮಿಸಿ ನಾವು ನಮ್ಮ ನಿತ್ಯ ಸಂಕಷ್ಟಗಳನ್ನು ಪರಿಹಾರ ಮಾಡ್ತೇವೆ. ಈಗ ಇವತ್ತು ನಾವು ಹೆಬ್ರಿ ತಾಲೂಕಿನ ಶಿವಪುರದ ಸಂಪೂರ್ಣ ಚಿತ್ರವನ್ನು ತಮಗೆ ತೋರಿಸ್ತೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಬಂಧುಗಳೇ, ಈಗ ಈ ದೇವಸ್ಥಾನದಲ್ಲಿ ವಂಶ ಪಾರಂಪರ್ಯವಾಗಿ ಅರ್ಚಕ ವೃತ್ತಿಯನ್ನು ಮಾಡಿಕೊಂಡು ಬಂದಿರುವ ಮಹಾಬಲೇಶ್ವರ ಅಡಿಗರು ಇದರ ಸಂಪೂರ್ಣ ಚಿತ್ರವನ್ನು ತಮಗೆ ತಿಳಿಸ್ತಾರೆ. ಸಾಮಾನ್ಯ 1200 ವರ್ಷಗಳ ಹಿಂದೆ ಈ ದೇವಸ್ಥಾನ ಪ್ರತಿಷ್ಠೆ ಆಗಿದೆ ಅನ್ನೋದು ವಾಸ್ತುಶಾಸ್ತ್ರಜ್ಞರ ಅಭಿಮತ. ಸುಮಾರು 616 ವರ್ಷದ ಹಿಂದೆ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಎನ್ನುವುದಾಗಿ ಒಂದು ಶಿಲಾಶಾಸನ ಇದೆ, ಅದರಲ್ಲಿ ಉಲ್ಲೇಖ ಆಗಿದೆ. ವಿಜಯನಗರ ಅರಸರ ಕಾಲದಲ್ಲಿ ಬಾರ್ಕೂರು ಸಂಸ್ಥಾನವನ್ನು ಶಂಕರದೇವ ಒಡೆಯ ಎನ್ನುವರು ಆಳುತ್ತಿದ್ದ ಸಂದರ್ಭದಲ್ಲಿ ಕಾಯಣ್ಣ ನಾಯಕ ಮತ್ತು ಅಲ್ಲಪ್ಪ ಶಾನುಭೋಗ ಎನ್ನುವರ ನೇತೃತ್ವದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಎನ್ನುವುದಾಗಿ ಇಲ್ಲಿಯ ಶಿಲಾಶಾಸನ ಹೇಳುತ್ತದೆ. ಜಲ ಪ್ರವಾಹ ಪಾವಿತ ಸ್ಥಳೀ ಘನೇವಲಂಬ್ಯ ಲಂಬಿತಾಂಬುಜಂಗ ತುಂಗಮಾಲಿಕಾ ಢಮಡ್ಡ ಮನ್ನಿನಾದ ಮಡ್ಡಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ ಶಿವಂ. ಬ್ರಹ್ಮಕಲಶೋತ್ಸವ ಮೇ 1ನೇ ತಾರೀಕು ಅಂತ ನಿಶ್ಚಯ ಆಗಿದೆ. 2026 ಮೇ 1ನೇ ತಾರೀಕು. ಹಾಗೆಯೇ ಮೇ 4ಕ್ಕೆ ರಥೋತ್ಸವ ನಡೀತದೆ, ಕಾಲಾವಧಿ ರಥೋತ್ಸವ ನಡೀತದೆ. ಜೀರ್ಣೋದ್ಧಾರ ಪ್ರಕ್ರಿಯೆಯ ಬಗ್ಗೆ ಹೇಳುವುದಾದರೆ ಸುಮಾರು 1200 ವರ್ಷದ ಹಿಂದಿನ ಇತಿಹಾಸ ಇರುವಂತಹ ಈ ಶಂಕರಲಿಂಗೇಶ್ವರ ದೇವಸ್ಥಾನ ಹಾಗೆ 616 ವರ್ಷಗಳ ಕೆಳಗೆ ಒಂದು ಸಲ ಜೀರ್ಣೋದ್ಧಾರ ಆದದ್ದು. ಈಗ ಸ್ವಲ್ಪ ಶಿಥಿಲ ಆದದ್ದರಿಂದ ಜೀರ್ಣೋದ್ಧಾರದ ಪ್ರಕ್ರಿಯೆಗೆ ಊರಿನವರೆಲ್ಲ ಹೊರಟಿದ್ದಾರೆ. 2024ರಲ್ಲಿ ದೇವಸ್ಥಾನದ ಗರ್ಭಗುಡಿ ಹಾಗೂ ತೀರ್ಥಮಂಟಪ ಇದರ ಜೀರ್ಣೋದ್ಧಾರ ಆಗಿದೆ, ದೇವರಿಗೆ ಸಮರ್ಪಣೆಯಾಗಿದೆ. ಹಾಗೆಯೇ 2ನೇ ಹಂತದ ಜೀರ್ಣೋದ್ಧಾರ ಕಾರ್ಯವಾಗಿ ಸುತ್ತುಪೋಳಿ ಹಾಗೂ ಗಣಪತಿ ದುರ್ಗಾ ಪರಮೇಶ್ವರಿ ದೇವರ ಗುಡಿಯ ನಿರ್ಮಾಣ ಆಗ್ತಾ ಇದೆ. ಸುಮಾರು 90% ಆಗಿದೆ. ಈಗ ಇನ್ನು ಬ್ರಹ್ಮಕಲಶೋತ್ಸವಕ್ಕೆ ದಿನ ನಿಗದಿಯಾಗಿದೆ. 2026 ಏಪ್ರಿಲ್ 26ರಿಂದ ಮೇ 6ರವರೆಗೆ ಇಲ್ಲಿಯ ಬ್ರಹ್ಮಕಲಶೋತ್ಸವಾದಿ ಕೆಲಸಗಳೆಲ್ಲ ನಡೀತಾ ಇದೆ. 26ನೇ ತಾರೀಕಿನಂದು ಏಪ್ರಿಲ್ 26ಕ್ಕೆ ಬೆಳಗ್ಗೆಯಿಂದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಸಂಜೆ ಶಿವಪುರ ಪೇಟೆಯಿಂದ ದೇವಸ್ಥಾನದವರೆಗೆ ಹೊರೆ ಕಾಣಿಕೆ ಮೆರವಣಿಗೆ ನಡೀತದೆ. 27ನೇ ತಾರೀಕು ಕೂಡ 27, 28ನೇ ತಾರೀಕು ಸುಮಾರು ಧಾರ್ಮಿಕ ಕಾರ್ಯಕ್ರಮಗಳುಂಟು. 29ನೇ ತಾರೀಕಿನಂದು ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಶ್ರೀ ಮಹಾಗಣಪತಿ ದೇವರ ದೇವರು ಪ್ರತಿಷ್ಠೆ ಆಗಲಿದೆ. 29ನೇ ತಾರೀಕಿನಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, 30ನೇ ತಾರೀಕಿನಂದು ಕೂಡ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು. ಮೇ 1ನೇ ತಾರೀಕಿನಂದು ದೇವರಿಗೆ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ, ಅನ್ನ ಸಂತರ್ಪಣೆ ಇದೆಲ್ಲ ನಡೀಲಿಕ್ಕಿದೆ. ಸುಮಾರು ಒಂದು 7-8 ಸಾವಿರ ಜನ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಉಂಟು. ಈ ವಿಶೇಷವಾಗಿ ಆಮೇಲೆ ಮೇ 4ನೇ ತಾರೀಕಿನಂದು ರಥೋತ್ಸವ, 6ನೇ ತಾರೀಕಿನವರೆಗೆ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾರೆ. ವಿಶೇಷವಾಗಿ ಹೇಳಬೇಕಂತ ಹೇಳಿದರೆ ಈ ಜೀರ್ಣೋದ್ಧಾರದ ಬಗ್ಗೆ ಶಿಲಾಮಯ ಸುತ್ತುಪೌಳಿ ಇದೇ ರೀತಿಯಲ್ಲಿ ಆಗಬೇಕು ಅನ್ನುವ ನಮ್ಮ ಊರಿನವರ ದೃಷ್ಟಿ ಇದ್ದದ್ದು. ಪ್ರಥಮ ಹಂತದ ಜೀರ್ಣೋದ್ಧಾರಕ್ಕೆ 2023ನೇ ಇಸ್ವಿಯಲ್ಲಿ ಸರ್ಕಾರದಿಂದ ನಮ್ಮ ಶಾಸಕರಾದ ಸುನಿಲ್ ಕುಮಾರ್ ಅವರ ಪ್ರಯತ್ನದಿಂದ 50 ಲಕ್ಷ ರೂಪಾಯಿ ಸರ್ಕಾರದಿಂದ ಬಂದಿದೆ. ಹಾಗೆಯೇ ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬ್ರಹ್ಮಕಲಶ ಹಾಗೂ ಗರ್ಭಗುಡಿ ಮಂಟಪದ ನಿರ್ಮಾಣ ಆಗಿದೆ.
ಅದರಲ್ಲಿ ಒಂದು 80 ಲಕ್ಷ ರೂಪಾಯಿ ಉಳಿದದ್ದನ್ನು ಮೂಲಧನವಾಗಿ ಇಟ್ಟುಕೊಂಡು ಈ ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಶಿಲಾಮಯವಾದ ಸುತ್ತುಪೌಳಿ ಆಗಬೇಕಂತ ಜನರ ಇಷ್ಟ ಆಗಿತ್ತು. ಹಾಗಾಗಿ ಮುರುಡೇಶ್ವರದ ಕೇಶವ ನಾಯಕ್ ಅನ್ನುವ ಶಿಲ್ಪಿಯ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ. ಹಾಗೆ ನಾರಾಯಣಾಚಾರ್ಯ ಉಡುಪಿಯವರು ಕೂಡ ಈ ಮರದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೊರಗಿಂದ ಚಪ್ಪಡಿ ಹಾಕುವಂಥದ್ದು, ಆಮೇಲೆ ಕಾಂಕ್ರೀಟ್ ಹಾಕುವಂಥದ್ದು ತುಂಬ ಕೆಲಸಗಳು ಆಗ್ತಾ ಇದೆ. ಈಗ ಸುಮಾರು 4.5 ಕೋಟಿಯ ಬಜೆಟ್. ಆಮೇಲೆ ಮುಂದಿನ ಹಂತದ ಜೀರ್ಣೋದ್ಧಾರದಲ್ಲಿ ಹೊರಗಿನ ಗೋಪುರ, ಆಮೇಲೆ ಭೋಜನ ಶಾಲೆ, ಎದುರಿನ ಗೋಪುರ ಎಲ್ಲ ಆಗಲಿಕ್ಕಿದೆ. ಅದು ಸುಮಾರು 6 ಕೋಟಿಯ ಯೋಜನೆಗಳು. ಇದಕ್ಕೆಲ್ಲ ಸರ್ಕಾರದಿಂದ ನಿರೀಕ್ಷೆ ಮಾಡುವುದು ಕಷ್ಟ. ಎಲ್ಲ ಜನರೇ ಒಟ್ಟಾಗಿ ಸಹಕಾರ ನೀಡಿ ಎಲ್ಲ ಜೀರ್ಣೋದ್ಧಾರಕ್ಕೆ ಸಹಕಾರ ಮಾಡಬೇಕಂತ ಊರಿನ ಪರವಾಗಿಯೂ ನಾನು ಕೇಳಿಕೊಡ್ತೇನೆ. ಬ್ರಹ್ಮಮುರಾರಿಸುರಾರ್ಚಿತಲಿಂಗಂ ನಿರ್ಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ. ನಾನು ಶ್ರೀನಿವಾಸ ಹೆಬ್ಬಾರ್ ಅಂತ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಹಾಗೂ ವೃತ್ತಿಯಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಈ ದೇವಸ್ಥಾನ ಸುಮಾರು 1300 ವರ್ಷದ ಇತಿಹಾಸವಿದ್ದು 650 ವರ್ಷದ ಹಿಂದೆ ಒಮ್ಮೆ ಜೀರ್ಣೋದ್ಧಾರದ ಬಗ್ಗೆ ನಮ್ಮಲ್ಲಿ ದಾಖಲೆ ಇದೆ. ಹಾಗೂ ಈ ಹಿಂದೆ 3 ವರ್ಷದ ಹಿಂದೆ ನಾವು ಈ ಪುನಃ ಜೀರ್ಣೋದ್ಧಾರ ಮಾಡೋದ್ರಿಂದ ತೀರ್ಮಾನಿಸಿ ದೇವರ ಗರ್ಭಗುಡಿ ಹಾಗೂ ತೀರ್ಥ ಮಂಟಪವನ್ನು ಮುಗಿಸಿ ಒಮ್ಮೆ ಇದು ಬ್ರಹ್ಮಕಲಶ ನಡೆದಿರುತ್ತದೆ 2 ವರ್ಷದ ಹಿಂದೆ. ಈಗ ಪುನಃ ಕಾಮಗಾರಿಯನ್ನು 1 ವರ್ಷದ ಹಿಂದೆ ನಾವು ಕೈಗೆತ್ತಿಕೊಂಡಿದ್ದು ಈಗ ಕಾಮಗಾರಿ ಪ್ರಗತಿಯಲ್ಲಿದ್ದು ಅಂತಿಮ ಹಂತದಲ್ಲಿದೆ. ಏಪ್ರಿಲ್ ತಿಂಗಳ 26ನೇ ತಾರೀಕಿನಂದು ಹೊರೆ ಕಾಣಿಕೆಯಿಂದ ಶುರುವಾಗಿ 29ಕ್ಕೆ ದೇವರ ಪ್ರತಿಷ್ಠೆ ಹಾಗೂ 1ನೇ ತಾರೀಕಿಗೆ ಬ್ರಹ್ಮಕಲಶ ನಡೆಯಲಿದೆ. ಹಾಗೂ ಕಾಲಾವಧಿ ಉತ್ಸವ 4ನೇ ತಾರೀಕಿಗೆ ನಡೆಯಲಿದ್ದು ಕಾಮಗಾರಿ ಅಂತಿಮ ಹಂತದಲ್ಲಿದ್ದು ಊರ ಪರ ಊರ ಭಕ್ತಾದಿಗಳ ಎಲ್ಲ ದಾನಿಗಳ ನೆರವಿನಿಂದ ಸುಮಾರು 4 ಕೋಟಿಯ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿದ್ದು ಇನ್ನು 1 ಕೋಟಿಯ ಕಾಮಗಾರಿ ಅಂತಿಮ ಹಂತದಲ್ಲಿದ್ದು ಅದಕ್ಕಾಗಿ ಭಕ್ತಾದಿಗಳಲ್ಲಿ ಹೆಚ್ಚಿನ ಮೊತ್ತದ ನಿರೀಕ್ಷೆಯಲ್ಲಿದ್ದು ಎಲ್ಲರೂ ಸಹಕರಿಸಲು ಈ ಮೂಲಕ ಕೋರಲಾಗಿದೆ. योगेश ओंकारनाथेश संगीत प्राणेश्वरा.